ಸ್ವಲ್ಪ ಆಲೋಚನೆ ಮಾಡಿ ಏನಾಗ್ಬೋದು, ಒಂದ್ ವೇಳೆ ಯಾವುದೋ ಒಂದು ದೈತ್ಯ ಏಲಿಯನ್ ಚಂದ್ರನನ್ನ 70% ಪುಡಿ ಮಾಡಿ ಸೀದಾ ಭೂಮಿಗೆ ಬಂದು ಟೀಚರ್ ಆಗಿ ಮಕ್ಕಳಿಗೆ ಪಾಠ ಮಾಡುತ್ತೆ. ಅದರ ಒಂದು ಕಂಡೀಷನ್ ಇದೆ, 1 ವರ್ಷ ಟೈಮ್ ಇರುತ್ತೆ. ಈ 1 ವರ್ಷ ಟೈಮ್ ನಲ್ಲಿ ಇದನ್ನ ಕೊಲ್ಬೇಕಂತ ಈ ಮಕ್ಕಳು. ಸೊ ಈ ಏಲಿಯನ್ ಕೊಲ್ಲದಿದ್ರೆ ಪೂರ್ತಿ ಭೂಮಿ ನಾಶ ಆಗುತ್ತೆ. ಸೊ ಈ ಸ್ಟೂಡೆಂಟ್ಸ್ ಗಳು ಈ ಏಲಿಯನ್ ಅನ್ನ ಕೊಲ್ತಾರ ಇಲ್ವಾ ಅನ್ನೋದೇ ಈ ಕಥೆ. ಮೂವಿ ಹೆಸರು ಅಸಾಸಿನೇಷನ್ ಕ್ಲಾಸ್ ರೂಮ್ ಅಂತ. ಕನ್ನಡದಲ್ಲಿ ಯಾರು ಕೂಡ ಇದನ್ನ ವಿವರಿಸಲಿಲ್ಲ. ಅಂಡ್ ಇದನ್ನ ವಿವರಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ಕಥೆ ಸ್ಟಾರ್ಟ್ ಆಗುತ್ತೆ ಅಂಡ್ ನಮ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ಏಲಿಯನ್ ಚಂದ್ರನನ್ನ 70% ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟಿದೆ. ಅಲ್ಲಿ ಸೀನ್ ಚೇಂಜ್ ಆಗುತ್ತೆ ಅಂಡ್ ನಮ್ಗೆ ತೋರಿಸ್ತಾರೆ ಈ ಒಂದು ಶಾಲೆಯನ್ನ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಇರ್ತಾರೆ, ಆದ್ರೆ ಎಲ್ರು ಕೂಡ ದಡ್ಡರಾಗಿರ್ತಾರೆ. ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಗಳು ಕೂಡ ಫೇಲ್ಯೂರ್ಸ್ ಗಳು. ಎಲ್ರು ಆ ಸ್ಕೂಲ್ ಅನ್ನ ದೂರ್ತಾರೆ. ಇಲ್ಲಿನ ಮಕ್ಕಳಂತೂ ವೇಸ್ಟ್ ಬಾಡಿಗಳು, ಇವರಿಂದ ಏನು ಕೆಲಸ ಮಾಡೋದು ಕೂಡ ಸಾಧ್ಯ ಇಲ್ಲ ಅಂತ. ಒಂದು ಬೆಟ್ಟದ ಹತ್ತಿರದಲ್ಲಿ ಇವರ ಸ್ಕೂಲ್ ಅನ್ನ ಗಮನಿಸಬಹುದು. ಇವರ ಕ್ಲಾಸ್ ಕೂಡ ತುಂಬಾ ಹಳೆಯದಾಗಿದೆ. ಆದ್ರೆ ಇವರ ಟೀಚರ್ ಯಾರು ಅಂತ ನಿಮ್ಗೆ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ಇವರ ಟೀಚರ್ ಬೇರೆ ಯಾರು ಅಲ್ಲ, ಏಲಿಯನ್. ಇದು ಅದೇ ಏಲಿಯನ್ ಚಂದ್ರನನ್ನ 70% ಪುಡಿ ಪುಡಿ ಮಾಡಿ ಭೂಮಿಗೆ ಬಂದಿದೆ. ಆದ್ರೆ ನಿಮ್ಗೆ ಅನಿಸ್ತಿರ್ಬೋದು ಈ ಏಲಿಯನ್ ಇವರಿಗೆ ಯಾಕೆ ಪಾಠ ಮಾಡ್ತಿದೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಏಲಿಯನ್ ಇಲ್ಲಿಗೆ ಬಂದಿರೋ ಉದ್ದೇಶ ಆ ಸ್ಕೂಲ್ ನ ಟೀಚರ್ಸ್ ಗೆ ಕಾಂಟ್ರಾಕ್ಟ್ ಅನ್ನ ಮಾಡಿದೆ. ಇಲ್ಲಿರೋ ವಿದ್ಯಾರ್ಥಿಗಳನ್ನ ನಾನು ಕಲಿಸ್ತೇನೆ, ನಿಮ್ಗೀಗ ಒಂದು ಮನಸ್ಸಲ್ಲಿರ್ಬೋದು ಏನ್ ಕಲಿಸಬಹುದು ಇವನು ಅಂತ. ಅದೇನಿಲ್ಲ ಗಾಯ್ಸ್, ಇವನದ್ದು ಉದ್ದೇಶ ಆಗಿದೆ ಅವನನ್ನೇ ಕೊಲ್ಬೇಕು. ಅಂದ್ರೆ ಈ ಏಲಿಯನ್ ಕಲಿಸ್ತಿರೋದು ಮಕ್ಕಳಿಗೆ, ಯಾಕಂದ್ರೆ ಮಕ್ಕಳೇ ಇವನನ್ನ ಕೊಲ್ಬೇಕು ಅಂತ. ಬೇಸಿಕಲಿ ಇವನನ್ನ ಕೊಲ್ಲೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ 1 ವರ್ಷ ನಿಮ್ಗೆ ಟ್ರೈನಿಂಗ್ ಮಾಡ್ತೇನೆ, 1 ವರ್ಷದಲ್ಲಿ ನನ್ನನ್ನ ಕೊಲ್ಲದಿದ್ರೆ ಪೂರ್ತಿ ಭೂಮಿ ಪುಡಿ ಪುಡಿ ಆಗುತ್ತೆ ಅಷ್ಟೇ. ಸೊ ಹೀಗೆ ಇಲ್ಲಿ ಪಾಠ ಕೂಡ ಆಗ್ತಿರುತ್ತೆ ಅಂಡ್ ಅಲ್ಲಿರೋ ಸ್ಟೂಡೆಂಟ್ಸ್ ಗಳು ಕೂಡ ಇವನನ್ನ ಗನ್ ಹಿಡಿದು ಕೊಲ್ಬೇಕು ಅಂತ ಇರ್ತಾರೆ. ಆದ್ರೆ ನೀವೇ ನೋಡ್ಬೋದು ಇವನು ಶೂಟ್ ಮಾಡಿದಾಗೇನೆ ಆ ಏಲಿಯನ್ ತುಂಬಾ ಸ್ಪೀಡ್ ಆಗಿ ಆಚೆ ಈಚೆ ಚಾಲನೆ ಮಾಡಬಹುದು. ಅದಕ್ಕೆ ಯಾವುದೇ ಒಂದು ಬುಲೆಟ್ ತಾಗೋದೇ ಇಲ್ಲ. ಅಂಡ್ ಹಾಗೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಕೂಡ ಇದ್ದಾರೆ ಒಬ್ರು. ಇವರು ಆಕ್ಚುಲಿ ಮುಂಚೆ ಮಿಲಿಟರಿಯಲ್ಲಿ ಇದ್ರು. ಸೊ ಇವರು ಈ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಏಲಿಯನ್ ಹೇಳಿರೋ ಹಾಗೇನೆ 1 ವರ್ಷದ ಅಗ್ರಿಮೆಂಟ್ ನ ಪ್ರಕಾರ ನಿಮ್ಗೆ ಎಲ್ಲ ವಿಷಯಗಳನ್ನ ಪಾಠಗಳನ್ನ ಕಲಿಸ್ತಿರುತ್ತೆ. ಆದ್ರೆ ನಿಮ್ಗೆ ಯಾವುದೇ ತೊಂದರೆಗಳನ್ನ ನೀಡೋದಿಲ್ಲ. ಬದಲಾಗಿ ನೀವು ಈ ಏಲಿಯನ್ ಅನ್ನ ಕೊಲ್ಬೇಕು. ಟೋಟಲ್ ಆಗಿ 1 ವರ್ಷ ಇದೆ ನಿಮ್ಗೆ. 1 ವರ್ಷದ ಒಳಗಡೆ ಈ ಏಲಿಯನ್ ಅನ್ನ ನೀವು ಕೊಲ್ಲದಿದ್ರೆ ನಮ್ಮ ಪೂರ್ತಿ ಭೂಮಿ ಸರ್ವನಾಶ ಆಗೋಗುತ್ತೆ. ಹಾಗೇನೆ ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಇದನ್ನ ಕೊಲ್ಲೋದಕ್ಕೆ ಸಕ್ಸಸ್ ಆದ್ರೆ ನಮ್ಮ ಕಡೆಯಿಂದ 10 ಬಿಲಿಯನ್ ಯೆನ್ ಅನ್ನ ಕೊಡ್ತಿದ್ದೇವೆ. ಅಂಡ್ ಹಾಗೇನೆ ಇನ್ನೊಂದು ಸೂಟ್ ಕೇಸ್ ಕೊಡ್ತಾನೆ, ಇದು ಗನ್ ಅಂತ ಹೇಳಿ ಅವರಿಗೆ ಕೊಟ್ಬಿಡ್ತಾನೆ. ಸೊ ಎಲ್ಲ ಉಪಕರಣಗಳು ಕತ್ತಿ ಏನೇ ಇರ್ಬೋದು ಎಲ್ಲವನ್ನ ಕೊಡ್ತಿದ್ದಾರೆ ಇಲ್ಲಿನ ಸ್ಟೂಡೆಂಟ್ಸ್ ಗಳಿಗೆ. ಯಾಕಂದ್ರೆ ಟೋಟಲ್ ಆಗಿ ಕೊಂದ್ರೆ ಸಾಕು ಅವನನ್ನ. ಹಾಗೇನೆ ಸಡನ್ ಆಗಿ ಪ್ಲಾನ್ ಮಾಡಿ ಈ ಏಲಿಯನ್ ಅನ್ನ ಕೊಲ್ಲೋಣ ಅಂತ ಬಂದಿದ್ದ. ಆದ್ರೆ ಅದರ ಸ್ಪೀಡ್ ತುಂಬಾನೇ ಇದೆ. ಅವನು ಹೊಡೆಯೋ ಒಂದೊಂದು ಮೂವ್ಮೆಂಟ್ ಕೂಡ ಅದು ಗಮನಿಸುತ್ತೆ. ಹಾಗಾಗಿ ಏನು ಮಾಡೋದಕ್ಕೆ ಆಗುದಿಲ್ಲ. ಬದಲಾಗಿ ಅದೇ ಗನ್ ಅನ್ನ ತಗೊಳುತ್ತೆ ಮತ್ತೆ ಅದರದ್ದು ಈ ಒಂದು ಬಾಲಕ್ಕೆ ಹೊಡ್ಕೊಳ್ಳುತ್ತೆ. ಸೊ ಅದರ ಬಾಲ ಕಟ್ ಆಯ್ತು, ಆದ್ರೆ ಅದಕ್ಕೆ ಸ್ವಲ್ಪ ಕೂಡ ನೋವಾಗ್ತಿಲ್ಲ. ಅಂಡ್ ಹಾಗೇನೆ ಗಮನಿಸಿದಾಗ ಗೊತ್ತಾಗುತ್ತೆ ಅದರ ಮುರಿದು ಹೋದ ತುಂಡಾದ ಬಾಲ ಏನಿತ್ತು ಅದು ವಾಪಸ್ ಮರು ಸೃಷ್ಟಿಯಾಗಿದೆ. ಅಂದ್ರೆ ಇದನ್ನ ಕೊಲ್ಲೋದು ಅಸಾಧ್ಯವಾದ ಕೆಲಸ ಆಗಿದೆ. ಸೊ ಈಗ ಸ್ಟಾರ್ಟ್ ಆಗಿದೆ ಮೊದಲನೇ ದಿನ. ಸೊ ಇದೇ ದಿನ ಸ್ಟಾರ್ಟ್ ಹಚ್ಕೊಳ್ತಾರೆ ಏಲಿಯನ್ ಅನ್ನ ಕೊಲ್ಲೋದಕ್ಕೆ. ಎಲ್ರು ಗನ್ ಅಲ್ಲಿ ಶೂಟ್ ಮಾಡ್ತಾರೆ, ಆದ್ರೆ ಒಂದೇ ಒಂದು ಬುಲೆಟ್ ಕೂಡ ತಾಗ್ತಾ ಇಲ್ಲ. ಅದೇ ಗ್ಯಾಪ್ ನಲ್ಲಿ ಸೈಡ್ ಅಲ್ಲಿ ಡೋರ್ ನ ಬಳಿ ಒಬ್ಳು ಬರ್ತಿರ್ತಾಳೆ. ಇವಳನ್ನ ಗವರ್ಮೆಂಟ್ ನವರೇ ಕರ್ಸಿದ್ದಾಗಿತ್ತು. ಇವಳೊಬ್ಳು ಅಸಾಸಿನ್ ಆಗಿದ್ದಾಳೆ, ಅಂದ್ರೆ ಕೊಲ್ಲೋದು ಇವರ ಕೆಲಸ. ಸೊ ಅವಳು ಕೊಲ್ಲೋದ್ರಲ್ಲಿ ತುಂಬಾ ಸ್ಪೆಷಲಿಸ್ಟ್ ಅಂತ ಗೊತ್ತಿದೆ. ಹಾಗೇನೆ ನಾವು ಕ್ಲಾಸ್ ಅಲ್ಲಿ ಗಮನಿಸ್ತೀವಿ ಒಬ್ಬ ಹುಡುಗ ಇದ್ದಾನೆ, ಇವನ ಹೆಸರು ನಾಗಿಸಾ ಅಂತ. ಅವನು ಏಲಿಯನ್ ಬಗ್ಗೆ ತುಂಬಾನೇ ನೋಟಿಸ್ ಮಾಡಿರ್ತಾನೆ. ಅಂದ್ರೆ ಅದರದ್ದು ವೀಕ್ನೆಸ್ ಏನಾದ್ರು ಗೊತ್ತಾಗ್ತೀಯಾ, ಏನಾದ್ರೂ ಸ್ವಲ್ಪ ಸ್ವಲ್ಪ ಬದಲಾವಣೆ ಕೂಡ ಗಮನಿಸ್ತಾನೆ. ಸೊ ಈಗ ಸೀನ್ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತಲ್ಲೇ ನಾಗಿಸನ ಬಳಿ ಕೆಲವು ಹುಡುಗರು ಬಂದು ಹೇಳ್ತಾರೆ, ನಮ್ಮ ಟೀಮ್ಗೆ ಸೇರು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ನೋಡು ಇದು ಚೂರಿ ಆಗಿದೆ, ಇದರಿಂದ ನೀನು ಏಲಿಯನ್ ಅನ್ನ ಸಂಪೂರ್ಣವಾಗಿ ಕಿಲ್ ಮಾಡಬಹುದು. ಸೊ ಹೀಗೆ ಪ್ಲಾನ್ ಮಾಡ್ತಾರೆ. ಸೊ ಪ್ಲಾನ್ ನ ಪ್ರಕಾರ ಈಗ ಇಲ್ಲಿ ಚೂರಿಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಸಡನ್ ಆಗಿ ನಾಗಿಸ ಬಂದು ಸೂರ್ಯನ ಅಲ್ಲಿ ಹಾಕುವಾಗ್ಲೇ ಒಂದು ದೊಡ್ಡ ಬಾಂಬ್ ಬಂದು ಬೀಳುತ್ತೆ ಆ ಜಾಗಕ್ಕೆ ಅಂಡ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಬೇಸಿಕಲಿ ಇವರ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾಗಿಸನನ್ನ ಕೊಂದಾಕ್ಬಿಟ್ರೆ ಹೇಗೆ ಬಾಂಬ್ ಬಿಸಾಕೆ. ಈ ಹುಡುಗರು ಆಲೋಚನೆ ಮಾಡ್ತಾರೆ, ಈಗ ನಮ್ಗೆ 10 ಬಿಲಿಯನ್ ಹಣ ಸಿಗುತ್ತೆ, ಯಾಕಂದ್ರೆ ಏಲಿಯನ್ ಸತ್ ಬಿಡ್ತು. ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಏಲಿಯನ್ ಸಾಯಲಿಲ್ಲ ಅಂತ. ಹಾಗೇನೆ ಆ ಬಾಂಬ್ ನ ಅಟ್ಯಾಕ್ ನಿಂದ ನಾಗಿಸ ಕೂಡ ಸತ್ತಿರ್ಲಿಲ್ಲ. ಬೇಸಿಕಲಿ ಈ ಏಲಿಯನ್ ತನ್ನ ಚರ್ಮದಿಂದ ನಾಗಿಸನನ್ನ ಬಚಾವ್ ಮಾಡ್ತಂತೆ. ಅಂಡ್ ಅದು ಹೇಳುತ್ತೆ, ನೀವು ತುಂಬಾ ದೊಡ್ಡ ಮಿಸ್ಟೇಕ್ ಮಾಡಿದೀರಾ. ನಿಮ್ಗೆ ಕೆಲಸ ಇದ್ದದ್ದು ನನ್ನನ್ನು ವೆಪನ್ ಗಳಿಂದ ಅಥವಾ ಯಾವ್ದೊಂದು ಉಪಕರಣಗಳಿಂದ ಕೊಲ್ಲೋದಕ್ಕೆ. ಆದ್ರೆ ನೀವು ಸಡನ್ ಆಗಿ ಬಾಂಬ್ ಅನ್ನು ಹೊಡೆದು ಯಾರ್ಯಾರಿಗೂ ಡ್ಯಾಮೇಜ್ ಮಾಡಿ ನಂಗೇನೆ ಉಪದ್ರ ಕೊಡೋಕೆ ಬರ್ತಿದ್ದೀರಾ. ಸೊ ಮತ್ತೊಂದ್ಸಲ ಈ ರೀತಿ ತಪ್ಪು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಅವರನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಈ ಏಲಿಯನ್ ಸುಮ್ನೆ ಕೂತಿರುತ್ತೆ ಒಂದು ಪಾರ್ಕ್ ನಲ್ಲಿ. ಸೊ ಎಲ್ರು ಆ ಜನಕ್ಕೆ ಬರ್ತಾರೆ ಅಂಡ್ ಈ ಸೋಲ್ಜರ್ ಕೂಡ ಬಂದಿದ್ದ. ಸೊ ಆಗ ಕೂಡ ಶೂಟ್ ಮಾಡಕ್ಕೆ ನೋಡ್ತಾರೆ, ಆದ್ರೆ ಇದು ಕೂಡ ಎಸ್ಕೇಪ್ ಆಗ್ಬಿಡ್ತು ಈ ಸಲಾನು. ಅಂಡ್ ಸ್ವಲ್ಪ ಹೊತ್ನಲ್ಲೇ ಒಬ್ಬ ಹೊಸ ಸ್ಟೂಡೆಂಟ್ ಇಲ್ಲಿಗೆ ಬರ್ತಾನೆ. ಇವನೊಬ್ಬ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ, ಆದ್ರೆ ಅವನು ಜಗಳ ಎಲ್ಲ ಮಾಡಿ ಸ್ವಲ್ಪ ಕೇಸ್ ಆಗಿತ್ತು. ಸೊ ಅವನನ್ನ ಈಚೆ ಕರ್ಕೊಂಡು ಬಂದಿದ್ದಾರೆ. ಅವನು ಸೀದಾ ಏಲಿಯನ್ ಟೀಚರ್ ನ ಬಳಿ ಬರ್ತಾನೆ ಅಂಡ್ ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾನೆ. ಅದಕ್ಕೆ ಏಲಿಯನ್ ಕೂಡ ಹ್ಯಾಂಡ್ ಶೇಕ್ ಅಂತ ಕೊಡೋಕೆ ಬರುತ್ತೆ. ಆದ್ರೆ ನಿಮ್ಗೆ ಗೊತ್ತಿದೆ ಈ ಏಲಿಯನ್ ಒಂದು ಆಕ್ಟೋಪಸ್ ನ ರೂಪದಲ್ಲಿ
ಕೋಪದಲ್ಲಿದೆ. ಸೊ ಹ್ಯಾಂಡ್ ಶೇಕ್ ಏನೋ ಕೊಟ್ಬಿಡ್ತು. ಆದ್ರೆ ಈ ಆಕ್ಟೋಪಸ್ ಏಲಿಯನ್ ನ ಕಾಲು ಏನಿದೆ ಅದು ಸ್ವಲ್ಪ ಡ್ಯಾಮೇಜ್ ಆಯ್ತು. ಯಾಕಂದ್ರೆ ಈ ಸ್ಟೂಡೆಂಟ್ ನ ಕೈಯಲ್ಲಿತ್ತು ಸ್ವಲ್ಪ ಚೂಪಾಗಿರೋ ಐಟಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ಮೊದಲನೇ ವಿದ್ಯಾರ್ಥಿ ಆಗಿದ್ದಾನೆ. ಈ ಆಕ್ಟೋಪಸ್ ಏಲಿಯನ್ ಗೆ ಸ್ವಲ್ಪ ಪೆಟ್ಟು ಮಾಡಿದವನು. ಆದ್ರೆ ಇವನು ಇಲ್ಲಿಗೆ ನಿಲ್ಲಿಲ್ಲ. ಈ ಹೊಸ ಸ್ಟೂಡೆಂಟ್ ದಿನಾಲು ಯಾವ್ದಾದ್ರು ಒಂದು ವೇಪನ್ ಅನ್ನ ತಯಾರಿ ಮಾಡ್ತಿದ್ದ, ಇದರ ಮೂಲಕ ಈ ಏಲಿಯನ್ ಅನ್ನ ಕೊಲ್ಬಹುದು ಅಂತ. ಆದ್ರೆ ಇದು ಕೂಡ ಫೇಲ್ ಆಯ್ತು. ಈ ಜೀನಿಯಸ್ ಇಂದ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಒಂದು ದಿನ ಈ ಮರಗಳ ಬದಿಯಲ್ಲೇ ಇವನು ಕೂತ್ಕೊಂಡಿರ್ತಾನೆ ಅಂಡ್ ಈ ಜಾಗಕ್ಕೆ ನಾಗಿಸ ಕೂಡ ಬರ್ತಾನೆ. ನಾಗಿಸ ಕೇಳ್ತಾನೆ, ನಿನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದ್ರು? ಆಗ ಇವನು ಹೇಳ್ತಾನೆ, ನಾನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದೆ, ನಮ್ಮ ಟೀಚರ್ ಕೂಡ ನನ್ನ ಲೈಕ್ ಮಾಡ್ತಿದ್ರು. ಆದ್ರೆ ಒಂದು ದಿನ ನನ್ನ ಕ್ಲಾಸ್ ನಲ್ಲಿದ್ದ ಹುಡುಗ ಇನ್ನೊಂದು ಕ್ಲಾಸಿಗೆ ಹೋಗಿ ಕಿತಾಪತಿ ಮಾಡ್ದ. ಸೊ ಅಲ್ಲಿ ಕಿತಾಪತಿ ಆಗಿದ್ದದ್ದು ನನ್ನ ಫ್ರೆಂಡ್ಗೆ. ಸೊ ಅವನನ್ನ ಬಚಾವ್ ಮಾಡೋದಕ್ಕೆ ಫೈಟ್ ಮಾಡ್ಬೇಕಾಯ್ತು. ಸೊ ನನ್ನ ಜಗಳವನ್ನ ನೋಡಿ ಕ್ಲಾಸ್ ನಿಂದ ಡಿಬಾರ್ ಮಾಡ್ಬಿಟ್ರು ಅಷ್ಟೇ. ಸೊ ಅಲ್ಲಿ ನಾನು ಇನ್ನು ಕಲಿಯೋದು ಸೂಕ್ತವಲ್ಲ ಅಂತ ಹೇಳಿ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು. ಸೊ ಇಷ್ಟಲ್ಲೇನು ಮಾತಾಡಿದ್ರು ಇದನ್ನ ಏಲಿಯನ್ ಕೂಡ ಕೇಳ್ಕೊಳ್ತಿತ್ತು. ಸೊ ಅದಲ್ಲಿಗೆ ಬರುತ್ತೆ. ಇವನು ಹೇಳ್ತಾನೆ, ನನ್ನ ಹಿಂದೆ ನೀನು ಬಂದಿದ್ಯಾ ಅಂತ ನಂಗೆ ಗೊತ್ತಾಗಿದೆ. ಸೊ ಟೀಚರ್ ಏಲಿಯನ್ ಹೇಳು, ನೀನೊಬ್ಬ ಕೆಟ್ಟ ಟೀಚರ್ ಆಗೋಕೆ ಬಯಸ್ತೀಯ ಅಥವಾ ಒಳ್ಳೆ ಟೀಚರ್ ಆಗೋಕೆ ಬಯಸ್ತೀಯ? ಸೊ ನಾನು ಸಾಯ್ತೀನಿ ಅಂತ ಹೇಳಿ ಗನ್ನನ್ನ ಪಾಯಿಂಟ್ ಮಾಡಿ ಅಲ್ಲಿಂದ ಹಾರ್ ಬಿಡ್ತಾನೆ. ಆದ್ರೆ ಅವನು ಬೀಳುವಾಗ ಸ್ಲೋ ಮೋಷನ್ ಅಲ್ಲಿ ಗೊತ್ತಾಗುತ್ತೆ ಅದೇ 0.0001 ಸೆಕೆಂಡ್ ನಲ್ಲೇ ಈ ಏಲಿಯನ್ ಅಂತೂ ಒಂದು ಸ್ಪೈಡರ್ ನ ವೆಬ್ ಅನ್ನ ಮಾಡಿದೆ, ಅಂದ್ರೆ ಬಲೆಯನ್ನ ಮಾಡಿದೆ. ಸೊ ಇದರ ಆಕ್ಟೋಪಸ್ ನ ಕಾಲುಗಳಿಂದ ಬಲೆಯ ಸುತ್ತ ರಬ್ಬರ್ ತರ ಮಾಡಿ ಇವನನ್ನ ಬಚಾವ್ ಮಾಡ್ಬಿಟ್ಟ. ಇವನಿಗೆ ಗೊತ್ತಿದೆ ಆಕ್ಚುಲಿ ಇವನು ಬಚಾವ್ ಮಾಡಬಹುದು ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ನಮ್ಗೆ ಗವರ್ಮೆಂಟ್ ನ ರೂಲರ್ಸ್ ಗಳು ಕಾಣ್ತಿದ್ದಾರೆ. ಇವರು ಎಷ್ಟು ಸಲ ಮಿಸೈಲ್ ಬಿಸಾಕಿದ್ದಾರೆ ನಿಮ್ಗೇನೆ ಆಲೋಚನೆ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಈ ಏಲಿಯನ್ ಟೀಚರ್ 70% ಚಂದ್ರನನ್ನ ಪುಡಿ ಪುಡಿ ಮಾಡಿದೆ. ಆದ್ರೆ ಈ ಏಲಿಯನ್ ಅನ್ನ ಕೊಲ್ಲೋದಕ್ಕೆ ಇವರೆಷ್ಟು ಸಾಹಸ ಪಟ್ಟಿದ್ದಾರೆ ಅಂದ್ರೆ ಇವರಲ್ಲಿದ್ದ ಎಲ್ಲಾ ಮಿಸೈಲ್ ಗಳನ್ನ ಅದರ ಮೇಲೆ ಹಾಕಿದ್ರು ಅದನ್ನ ಕೊಲ್ಲೋದಕ್ಕೆ ಆಗ್ಲಿಲ್ಲ. ಸೊ ಇದನ್ನ ಕೊಲ್ಲೋದಕ್ಕೆ ಅಂತ ಯಾವ್ದೂ ಉಳಿಲಿಲ್ಲ. ಸೊ ಇದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿರ್ತಾನೆ ನಮ್ಮ ಸೋಲ್ಜರ್. ಸೊ ಇವನ್ ಕೇಳ್ಕೊಳ್ತಾನೆ, ಈ ಏಲಿಯನ್ ನ ಕಾಟನ್ನ ತಡೆಯೋದಕ್ಕೆ ಯಾರನ್ನಾದ್ರೂ ಕರೆಸಿ ಪ್ಲೀಸ್ ಅಂತ. ಸೊ ಮರುದಿನ ನಾವು ನೋಡ್ತೀವಿ ಕ್ಲಾಸ್ ನಲ್ಲೇ ಒಂದು ಟಿವಿ ತರ ಪ್ಲೇ ಆಗುತ್ತೆ. ನೋಡ್ದಾಗ ಗೊತ್ತಾಗುತ್ತೆ ಇಲ್ಲೊಬ್ಳು ಹುಡುಗಿಯನ್ನ ತೋರಿಸಿದ್ದಾರೆ. ಮತ್ತೆ ಇದು ರೋಬೋಟ್ ಆಗಿದೆ, ಅಂದ್ರೆ ಇದು ಆಟೋಮೆಟಿಕ್ ಆಗಿ ಶೂಟ್ ಮಾಡುತ್ತೆ. ಏನೋ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಈ ಯಂತ್ರವನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಪಾಠ ಆಗ್ತಿರೋ ಸಂದರ್ಭದಲ್ಲಿ ಆನ್ ಆಗಿದ್ದರ ಕಾರಣ ಸಡನ್ ಆಗಿ ಲಾಕ್ ಮಾಡುತ್ತೆ ನಮ್ಮ ಏಲಿಯನ್ ಟೀಚರ್ ಅನ್ನ. ಅಂಡ್ ಇದ್ದ ಗನ್ ಗಳೆಲ್ಲ ಇಲ್ಲಿ ಲೋಡ್ ಆಗಿ ಬರ್ತಿದೆ. ಸೊ ಸಡನ್ ಆಗಿ ಶೂಟ್ ಮಾಡಿದ್ರು ಕೂಡ ಏಲಿಯನ್ ಈ ಗನ್ ಗಳಿಂದ ತಪ್ಪಿಸ್ತಾನೆ ಇದೆ. ಅಂಡ್ ಫೈನಲ್ ಆಗಿ ಹತ್ತಿರ ಬಂದು ಅದನ್ನ ಕಟ್ ಆಗ್ಬಿಡುತ್ತೆ. ಸೊ ಈ ಪಂಜರಗಳನ್ನ ಹಾಕಿದ ಕಾರಣ ಅದಕ್ಕೆ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗೇನೆ ಏಲಿಯನ್ ಹೇಳ್ತಾನೆ, ನೈಸ್ ಟ್ರೈ, ನನ್ನ ಕೊಲ್ಬೋದಿತ್ತು ನೀನು, ಆದ್ರೆ ಅದು ನಿನ್ನ ಕನಸಲ್ಲಿ ಇಟ್ಕೋ, ಇಲ್ಲಿ ಆಗೋದಿಲ್ಲ ಅಂತ. ಆದ್ರೆ ಅದೇ ದಿನ ಇಲ್ಲಿರೋ ಮಕ್ಕಳ ಮೊಬೈಲ್ ಅಲ್ಲಿ ಕೂಡ ಈ ರೋಬೋಟ್ ಇಂಟೆಲಿಜೆನ್ಸ್ ಮಾತಾಡ್ತಿದೆ. ಎಲ್ಲಾ ಸ್ಟೂಡೆಂಟ್ ಗಳನ್ನ ತನ್ನ ಗಮನವನ್ನು ಸೆಳೀತಿದೆ, ಹಾಗೇನೆ ಫ್ರೆಂಡ್ಸ್ ಮಾಡೋಕೆ ನೋಡ್ತಿದೆ. ಇದರ ನೆಕ್ಸ್ಟ್ ಡೇ ವಾಪಸ್ ಒಬ್ಬ ಹೊಸ ಸ್ಟೂಡೆಂಟ್ ಬಂದಿದ್ದಾನೆ ಇವರ ಕ್ಲಾಸ್ ರೂಮ್ ಗೆ. ಇವನು ಬಾಯ್ ಬಿಟ್ರೆ ಒಂದೇ ಹೇಳೋದು, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಪುಡಿ ಪುಡಿ ಮಾಡ್ತೀನಿ ಅಂತ. ಆ ಹೊತ್ತಿಗೆ ನಾವು ಗಮನಿಸ್ತೀವಿ ಬದಿಯಲ್ಲಿ ಈ ಒಬ್ಬ ಟ್ರೈನರ್ ಬಂದಿರ್ತಾನೆ. ಇವನು ಹೇಳ್ತಾನೆ, ಈ ಮಗುವನ್ನ ನಾನು ಟ್ರೈನ್ ಮಾಡಿದ್ದೀನಿ. ಅಂಡ್ ಹಾಗೇನೆ ಇವನು ಬರ್ತಾನೆ ಅಂಡ್ ಇವನೊಬ್ಬನ ಹಿಡಿದು ನೋಡು ನನ್ನ ಪವರ್ ಅನ್ನ ಈಗ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಫೈಟ್ ಅನ್ನ ಶುರು ಹಚ್ಕೋತಾರೆ. ಏಲಿಯನ್ ಟೀಚರ್ ನಿಂತಿದೆ ಒಂದು ಬದಿಯಲ್ಲಿ ಅಂಡ್ ಈ ಸ್ಟೂಡೆಂಟ್ ನ ಟೆಂಟಿಕಲ್ಸ್ ಹೊರಗಡೆ ಬರುತ್ತೆ. ಇದೊಂಥರ ಆಕ್ಟೋಪಸ್ ನ ಬಾಲ ಇದ್ದಾಗೇನೆ. ಅಂಡ್ ಅಲ್ಲಿ ಜೋರಾದ ಫೈಟ್ ಶುರು ಆಗುತ್ತೆ. ಏಲಿಯನ್ ವರ್ಸಸ್ ಈ ಒಬ್ಬ ಸ್ಟೂಡೆಂಟ್. ಇವರಿಬ್ರು ಟೆಂಟಿಕಲ್ಸ್ ಅಲ್ಲಿ ಹೋರಾಡ್ತಿದ್ದಾರೆ. ಆದ್ರೆ ಇದರ ರಿಸಲ್ಟ್ ಏನು ಅಂತ ನಿಮ್ಗೇನೆ ಗೊತ್ತಿದೆ. ಏಲಿಯನ್ ಅಂತೂ ಚೆನ್ನಾಗಿ ಹೊಡೆದ್ಬಿಟ್ಟ. ಹಾಗಾಗಿ ಇವನ ಟೆಂಟಿಕಲ್ಸ್ ಏನಿತ್ತು ಅದೆಲ್ಲ ನೋವಾಗ್ಬಿಡ್ತು. ಅಂದ್ರೆ ಇವನಿಗೇನು ಫೈಟ್ ಮಾಡೋಕ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು. ಮರುದಿನ ಎಲ್ರಿಗೂ ಕೂಡ ಬೋರ್ ಹಿಡಿದೋಯ್ತು. ನಾಗಿಸ ಹೀಗೇನೆ ವಿಚಾರಿಸ್ತಾನೆ ಏಲಿಯನ್ ಹತ್ರ, ನೀವ್ ಯಾಕೆ ನಮ್ಮ ಕ್ಲಾಸ್ಗೆ ಬಂದ್ರೆ? ಇದರ ಉದ್ದೇಶ ಏನು? ಇಲ್ಲಿ ಬೇಕಾದಷ್ಟು ಶಾಲೆಗಳಿವೆ, ಕಾಲೇಜ್ಗಳಿವೆ, ಈ ಭೂಮಿಯಲ್ಲಿ ಎಷ್ಟೋ ಜಾಗಗಳಿವೆ, ಆದ್ರೆ ಇಲ್ಲಿಗೆನೆ ಯಾಕೆ ಬಂದ್ರೆ? ಈ ಏಲಿಯನ್ ಟೀಚರ್ ಹೇಳುತ್ತಾ, ಹೌದು ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಒಂದು ಕಾರಣ ಇದೆ. ಆದ್ರೆ ಆ ಕಾರಣ ಏನು ಅಂತ ನಿಮ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಒಂದಂತೂ ಹೇಳ್ಬಲ್ಲೆ, ನೀವು ನನ್ನನ್ನ ಕೊಲ್ಲದಿದ್ರೆ ಭೂಮಿಯ ಸರ್ವನಾಶ ಖಂಡಿತ ಆಗಿದೆ. ಸೊ ನನ್ನ ಜೊತೆ ಸ್ಟಡಿ ಮಾಡಿ ನನ್ನನ್ನು ಸೋಲಿಸಿ ನನ್ನನ್ನು ಕೊಂದು ಭೂಮಿಯನ್ನ ರಕ್ಷಿಸಿ ಅಂತ ಹೇಳ್ತಾನೆ. ಸೊ ಹಾಗೆ ನಾವು ಗಮನಿಸಬಹುದು ಇಲ್ಲಿ ಇವನು ಎಷ್ಟು ಸ್ಪೀಡ್ ಪಾಠ ಮಾಡ್ತಾನೆ ಅಂದ್ರೆ ಒಬ್ಬೊಬ್ಬ ಡೆಸ್ಕ್ ಅಲ್ಲಿ ಕೂತಿರ್ತಾನಲ್ಲ ಎಲ್ರಿಗೂ ಪಾಠವನ್ನ ಹೇಳ್ತಾನೆ, ಒಬ್ಬೊಬ್ಬರ ಬೆಂಚ್ ಬಳಿ ಬಂದು ಕೂಡ. ಸೊ ಇದರಲ್ಲಿ ನಿಮ್ಗೆ ಅಂದಾಜಾಗುತ್ತೆ ಎಷ್ಟು ಸ್ಪೀಡ್ ಆಗಿ ಎಲ್ಲ ಕೆಲಸವನ್ನ ಮಾಡ್ಬಿಡ್ತಾನೆ ಅಂತ. ಇನ್ನೊಂದು ಕಡೆಯಲ್ಲಿ ಸೋಲ್ಜರ್ ಇಡೀ ಹುಡುಕ್ತಿದ್ದಾನೆ, ಯಾವ ಸ್ಟೂಡೆಂಟ್ ಅನ್ನ ಕರೆಸ್ಲಿ, ಹೇಗೆ ಇದನ್ನ ಪುಡಿ ಪುಡಿ ಮಾಡ್ಲಿ ಅಂತ. ಸೊ ನನ್ನಿಂದ ಏನು ಆಗುದಿಲ್ಲ ಅಂತ ಹೇಳಿ ಬೇರೆ ಸೋಲ್ಜರ್ ಅನ್ನ ಅಲ್ಲಿ ಕಳಿಸ್ತಾರೆ. ಸೊ ಈ ಹೊಸ ಸೋಲ್ಜರ್ ಅಲ್ಲಿನ ಮಕ್ಕಳಿಗೆ ಅಸಿಸ್ಟೆಂಟ್ ಆಗಿ ತರಬೇತಿ ನೀಡ್ತಿರ್ತಾರೆ. ಅಂಡ್ ಇವನು ಎಷ್ಟು ಟ್ರೈನಿಂಗ್ ಮಾಡಿಸ್ತಾನೆ ಅಂದ್ರೆ ಇಲ್ಲಿ ಒಬ್ಳು ಹುಡುಗಿ ಬಂದು ಹೇಳ್ತಾಳೆ, ನನ್ನಿಂದ ಏನು ತರಬೇತಿ ಮಾಡೋದಕ್ಕೆ ಆಗುದಿಲ್ಲ, ಬೆಳಿಗ್ಗೆಯಿಂದ ಮಾಡ್ತಿದ್ದೀರಾ ನೀವು, ನಂಗೆ ಸುಸ್ತಾಗಿದೆ, ಸ್ವಲ್ಪ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಸೆಕೆಂಡ್ ಅಲ್ಲೇ ಕೆಪ್ಪಿಗೆ ಒಂದು ಬೀಳುತ್ತೆ, ಪಕ್ಕ ಎದ್ದೇಳು ಅಂತ. ಸೊ ಇವನ ವರ್ತನೆ ತುಂಬಾ ಕೆಟ್ಟದಾಗಿದೆ. ಇದನ್ನು ಗಮನಿಸಿದ್ದ ಸೋಲ್ಜರ್ ಅಂದ್ರೆ ಮುಂಚೆ ಯಾರಿದ್ದ ಅವನು, ಸೊ ಅವನು ಈಗಿನ ಟ್ರೈನರ್ ಅನ್ನ ಅವಳ ಕೆಪ್ಪಿಗೆ ಹೊಡೆಯೋದ್ರಿಂದ ತಡಿತಾನೆ. ನಿಲ್ಲು, ಇದು ಸರಿಯಲ್ಲ, ಮಕ್ಕಳಿಗೆ ಹಾಗೆಲ್ಲ ಹೊಡಿಬಾರ್ದು ಅಂತ. ಅದಕ್ಕೆ ಈ ಟ್ರೈನರ್ ಹೇಳ್ತಾನೆ, ಇದು ಟ್ರೈನಿಂಗ್ ನ ಒಂದು ಭಾಗ ಆಗಿದೆ. ಆ ಏಲಿಯನ್ ಅನ್ನ ಕೊಲ್ಲೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿದೆ, ಅದಕ್ಕೋಸ್ಕರ ಟ್ರೈನಿಂಗ್ ನ ಅಗತ್ಯತೆ ಜಾಸ್ತಿನೇ ಇದೆ. ಅಷ್ಟಕ್ಕೂ ತಡಿಬೇಕಂತಿದ್ರೆ ಈ ಮಕ್ಕಳಲ್ಲಿ ಯಾರಾದ್ರೂ ನನ್ನನ್ನು ಸೋಲಿಸಿ ನೋಡ್ಲಿ, ಆಗ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ನಾಗಿಸ ಒಪ್ಕೊಳ್ತಾನೆ, ನಾನು ಫೈಟ್ ಮಾಡ್ತೀನಿ ನಿಮ್ಮನ್ನ ಅಂತ. ಸೊ ಇದಕ್ಕೆ ನಾಗಿಸನ ಬಳಿ ಸೋಲ್ಜರ್ ಬಂದು ಹೇಳ್ತಾನೆ, ಈ ಚೂರಿಯನ್ನ ತಗೋ, ಫೈಟ್ ಸ್ಟಾರ್ಟ್ ಆದಾಗ ಕರೆಕ್ಟ್ ಆಗಿ ಅದನ್ನ ಏಮಿಡು, ಅದರಿಂದ ಅವನು ಹೆದರಿ ಬೀಳ್ತಾನೆ ಅಂತ. ಅಂಡ್ ಇಲ್ಲಿ ಆಗೋದು ಕೂಡ ಅದೇ. ನಾಗಿಸ ಸೀದಾ ಚೂರಿಯನ್ನ ಕೈಯಲ್ಲಿ ಇಟ್ಕೊಳ್ತಾನೆ. ಅದನ್ನ ನೋಡಿ ಅವನಿಗೆ ಹೆದರಿಕೆ ಆಯ್ತು ಅಂಡ್ ಬಿದ್ಬಿಟ್ಟ ಕೂಡ. ಎಷ್ಟು ಸಿಂಪಲ್ ಆಗಿ ಈ ಟ್ರೈನರ್ ಅಂತೂ ಸೋತ್ ಬಿಟ್ಟ. ಆದ್ರೆ ಅವನು ಒಪ್ಪೋದೇ ಇಲ್ಲ, ನಾನು ಸೋತಿದ್ದೀನಿ ಅಂತ. ಅವನು ವಾಪಸ್ ನಿಂತು ಹೇಳ್ತಾನೆ, ವಾಪಸ್ ನಂಗೆ ಹೊಡೆಕೆ ಬಾ, ನಿನ್ನಿಂದ ನನ್ನನ್ನು ಸೋಲ್ಸೋಕೆ ಆಗೋದಿಲ್ಲ ಅಂತ. ಹಾಗೆ ನೆಮ್ಮೆಲ್ಲ ಸ್ಕಿಪ್ ಆಗ್ತಾನೆ. ಗುರು ಎಂತ ವಿಚಿತ್ರ ಕ್ಯಾರೆಕ್ಟರ್ ಇವನು. ಅಂಡ್ ಅಲ್ಲೇ ಇದ್ದ ಸ್ಟೂಡೆಂಟ್ಸ್ ಗಳು ನಾಗಿಸನನ್ನ ಚೇರ್ ಅಪ್ ಮಾಡ್ತಾರೆ. ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ, ನಾಗಿಸ ಅವನನ್ನ
ಸೋಲ್ಸಿದ್ದು. ಸೊ ಈಗ ಇಲ್ಲಿ ಮೂಲೆಯಲ್ಲಿ ಸೋಲ್ಜರ್ ಇದ್ದಾನೆ. ಅವನಿಗೆ ಈ ಏಲಿಯನ್ ಟೀಚರ್ ಬಂದು ಹೇಳ್ತಾನೆ, ಇಲ್ಲಿದ್ದ ಮಕ್ಕಳಲ್ಲೇ ನಂಗೆ ನಾಗಿಸ ತುಂಬಾ ಇಂಪ್ರೆಸಿವ್ ಕಾಣ್ತಾನೆ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರು ಕೂಡ ಅವನು ತುಂಬಾ ಬ್ರಿಲಿಯಂಟ್ ಇದ್ದಾನೆ. ನೆಕ್ಸ್ಟ್ ದಿನ ನೋಡ್ತೀವಿ, ಇಲ್ಲಿ ಫುಲ್ ಮಳೆ ಬರ್ತಿದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ನಾಗಿಸ ಒಂದು ನೋಟಿಸ್ ಮಾಡ್ತಾನೆ. ಅದೇನಂದ್ರೆ ಮಳೆ ಬರ್ತಿರೋ ಕಾರಣ ಏಲಿಯನ್ ನ ಗೃಹಾಂಗಗಳು ಸ್ವಲ್ಪ ಸ್ವೆಲ್ ಆಗ್ತಿದೆ, ಅಂದ್ರೆ ಹಿಗ್ತಿದೆ. ಹಾಗೇನೆ ಈ ಕ್ಲಾಸ್ ರೂಮ್ ನ ಸ್ವಲ್ಪ ಬ್ರೇಕ್ ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳದ್ದು ಮಾತುಕತೆ ಇಷ್ಟ. ಈ ಏಲಿಯನ್ ಅನ್ನಂತೂ ನಾವು ಡಿಫೀಟ್ ಮಾಡೋದಕ್ಕೆ ಅಸಾಧ್ಯವಾದ ಸಂಗತಿಯಾಗಿದೆ. ಒಂದು ವೇಳೆ ಡಿಫೀಟ್ ಮಾಡ್ತಿದ್ರೆ ನಮ್ಗೆ ಸ್ವಲ್ಪ ಹಣ ಆದ್ರೂ ಸಿಗ್ತಿತ್ತು, ಅದರಿಂದ ನಮ್ಮ ಜೀವನ ಆದ್ರೂ ಹೋಗ್ತಿತ್ತು. ಸೊ ಈಗ ಎಲ್ರು ಕೂಡ ಅಸೆಂಬ್ಲಿಯಲ್ಲಿ ನಿಂತಿದ್ದಾರೆ. ನಮ್ಮ ಟೀಚರ್ ಏಲಿಯನ್ ಕೇಳ್ತಾನೆ, ನಿಮ್ಮ ಹತ್ರ ಬೇರೆ ಪ್ಲಾನ್ ಇಲ್ವಾ, ಬೇರೆ ಯಾವುದೇ ಉಪಕರಣನೇ ಇಲ್ವಾ ನನ್ನನ್ನು ಕೊಲ್ಲೋದಕ್ಕೆ, ಏನಂತ ತರಬೇತಿ ನೀಡ್ತಿರೋ ಮಕ್ಕಳಿಗೆ? ಅದಕ್ಕೆ ಸೋಲ್ಜರ್ ಹೇಳ್ತಾನೆ, ನಿಜವಾದ ಅಸಾಸಿನ್ ಅಂದ್ರೆ ಅವನು ತನ್ನ ಸೋಲನ ಒಪ್ಕೊಳ್ಳೋದಿಲ್ಲ, ಫೈಟ್ ಮಾಡ್ತಾನೆ ಇರ್ತಾನೆ. ಅದೇ ನಾವು ಕಲಿಸ್ಕೊಡೋದು ಇಲ್ಲಿ ಮಕ್ಕಳಿಗೆ. ಅದಕ್ಕೆ ಏಲಿಯನ್ ಟೀಚರ್ ಹೇಳ್ತಾನೆ, ನಿನ್ನ ಮಾತುಗಳು ನಂಗೆ ತುಂಬಾ ಖುಷಿ ಆಯ್ತು, ಹಾಗಂತ ನೀವು ಜಾಸ್ತಿ ಖುಷಿ ಪಡೋಕೆ ಹೋಗ್ಬೇಡಿ, ನಾನು ಯಾವಾಗ ಬೇಕಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬಹುದು. ಹಾಗೆ ನನ್ನ ಪವರ್ ಯಾವ ಲೆವೆಲ್ ಇದೆ ಅಂತ ನಿಮ್ಗೆ ಸ್ವಲ್ಪ ಸಿಂಪಲ್ ಆಗಿ ತೋರಿಸಿನಲ್ಲಿ ಸ್ವಲ್ಪ ಕಾರ್ ಅಂತ ಹೇಳಿ ಸೀದಾ ಹಾರ್ಕೊಂಡು ಹೋಗ್ತಾನೆ ಸ್ಪೇಸ್ ಶಿಪ್ ಗೆ. ಹಾಗೆ ಸ್ಪೇಸ್ ಶಿಪ್ ನಲ್ಲಿ ಒಂದು ಸ್ಯಾಟಲೈಟ್ ಹೋಗ್ತಿತ್ತು, ಅದನ್ನ ಹಿಡ್ಕೊಂಡು ಬಂದು ಸೀದಾ ಸ್ಕೂಲ್ ಗೆ ಹಾಕ್ಬಿಡ್ತಾನೆ. ನೋಡಿ, ಇದು ಜಸ್ಟ್ ಉದಾಹರಣೆ ಅಷ್ಟೇ. ಇದೇ ರೀತಿ ಪೂರ್ತಿ ಭೂಮಿಯನ್ನು ಪುಡಿ ಮಾಡೋದಕ್ಕೆ ನನಗೆ ಸೆಕೆಂಡ್ ಗಳೇ ಸಾಕು. ಸೊ ಈಗ ನಿಮ್ಗೆ ತುಂಬಾ ಜನರಿಗೆ ನನ್ನನ್ನು ಕೊಲ್ಲೋದಕ್ಕೆ ಆಗ್ತಿಲ್ಲ. ಸೊ ಯಾರು ಈ ಸಲ ಫೈನಲ್ ಎಕ್ಸಾಮ್ ಅಲ್ಲಿ ಟಾಪ್ ಸ್ಕೋರ್ ಹೊಡಿತಾರೆ ಅವರಿಗೆ ಒಂದು ಚಾನ್ಸ್ ಕೊಡ್ತೀನಿ. ಅವರಿಗೆ ಸಿಗುತ್ತೆ ನನ್ನ ಟೆಂಟಿಕಲ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಚಾನ್ಸ್. ಅಂದ್ರೆ ಅವ್ರ ಗನ್ ಅಲ್ಲಿ ಇದಕ್ಕೆ ಶೂಟ್ ಮಾಡಬಹುದು, ಇದು ಯಾವುದೇ ಜಾಗಕ್ಕೆ ಓಡೋದಿಲ್ಲ. ಸೊ ಮರುದಿನನೇ ಎಲ್ರಿಗೂ ಎಕ್ಸೈಟ್ಮೆಂಟ್ ಆಯ್ತು, ಫೈನಲಿ ಈ ಏಲಿಯನ್ ಅನ್ನು ನಾವು ಡಿಫೀಟ್ ಮಾಡಬಹುದು ಅಂತ. ಸೊ ಎಲ್ರು ಟಾಪರ್ ಆಗೋ ಆಸೆಯಲ್ಲಿ ಇದ್ದಾರೆ. ಹಾಗೇನೆ ಈ ಏಲಿಯನ್ ಎಲ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ, ಇಡೀ ಭೂಮಿಯಲ್ಲಿ ಸುತ್ತಾಡಿಸ್ತಾ ಇರುತ್ತೆ. ಎಕ್ಸಾಮ್ ಗಳಿಗೆ ಸ್ಟಡಿಯನ್ನ ತುಂಬಾ ಫೋಕಸ್ ಮಾಡೋಕೆ ಹೇಳುತ್ತೆ. ಅಂಡ್ ನಮ್ಗೆ ಸ್ವಲ್ಪ ದಿನದಲ್ಲೇ ಪರೀಕ್ಷೆ ಆಗಿ ರಿಸಲ್ಟ್ ಕೂಡ ಬಂದಿರುತ್ತೆ. ಅಂಡ್ ನಮ್ಗೆ ಗೊತ್ತಾಗುತ್ತೆ 6 ಜನ ಸ್ಟೂಡೆಂಟ್ ಗಳು ಟಾಪರ್ ಆಗಿದ್ದಾರೆ. ಸೊ ಇವರಿಗೆ ತುಂಬಾನೇ ಖುಷಿ ಆಗುತ್ತೆ. ಈ ಆಕ್ಟೋಪಸ್ ಏಲಿಯನ್ ನ 6 ಅಂಗಗಳಿಗೆ 6 ಚೂರಿನ ಹಾಕಿದ್ರೆ ಎಲ್ಲ ಫಿನಿಶ್ ಆಗ್ಬಿಡುತ್ತೆ. ಸೊ ಇಲ್ಲಿ ಅದನ್ನ ಕಟ್ಟಿ ಹಾಕ್ತಾರೆ ಈ ಚೂರಿಗಳ ಮೂಲಕ. ಹಾಗೇನೆ ಗನ್ ಅಲ್ಲಿ ಅದರ ಎಲ್ಲ ಟೆಂಟಾಕ್ಟಿಕಲ್ಸ್ ಅನ್ನ ಪುಡಿ ಪುಡಿ ಮಾಡ್ತಾರೆ. ಆದ್ರೆ ಇನ್ನೊಂದು ಟ್ವಿಸ್ಟ್ ಇದೆ, ಅದೇನಂದ್ರೆ ನೀರನ್ನ ತುಂಬಾ ಪ್ರಮಾಣದಲ್ಲಿ ಇಲ್ಲಿ ಸುರಿತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಅದರ ವೀಕ್ನೆಸ್ ಆಗಿತ್ತು. ಆ ದಿನ ಮಳೆ ಬಂದಾಗ ಅದು ತುಂಬಾನೇ ಹಿಗ್ತಿತ್ತು. ಅದರಲ್ಲಿ ಗೊತ್ತಾಯ್ತು ನಮ್ಮ ನಾಗಿಸನಿಗೆ ಅದು ವೀಕ್ನೆಸ್ ಆಗಿತ್ತು ಅಂತ. ಸೊ ಇದೆಲ್ಲ ಅಟ್ಯಾಕ್ ಮಾಡಿದ ಕಾರಣ ಅದರ ತಲೆ ಮಾತ್ರ ಉಳಿಯುತ್ತೆ, ಪೂರ್ತಿ ಬಾಡಿ ಮಾಯ ಆಗಿರುತ್ತೆ. ಅಂಡ್ ಹಾಗೇನೆ ನಮ್ಗೆ ಗೊತ್ತಾಗುತ್ತೆ ಪೂರ್ತಿ ಒಂದು ದಿನಕ್ಕೆ ಅದರ ತಲೆ ಮಾತ್ರ ಇರುತ್ತೆ, ಮಾತ್ರ ಒಂದು ದಿನ ಆದ್ಮೇಲೆ ವಾಪಸ್ ಅದು ಬದುಕಿ ಬರೋ ಚಾನ್ಸಸ್ ಇದೆ. ಆದ್ರೆ ಅದೇ ಜಾಗಕ್ಕೆ ಒಬ್ಬ ಸೋಲ್ಜರ್ ಬರ್ತಾನೆ. ಮರ್ತೋಗಿದ್ರೆ ಇವನ್ ಅದೇ ಟ್ರೈನರ್ ಆಗಿದ್ದ. ಬಂದು ಹೇಳ್ತಾನೆ, ನೀವೇನ್ ತಿಳ್ಕೊಂಡ್ರೆ ಅದು ನಾರ್ಮಲ್ ಆದ ನೀರು ಅಂತನ, ಅದಕ್ಕೆ ನಾನು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ದೆ, ಅದು ವೈರಸ್ ನಾಗೆ ಹರಡುತ್ತೆ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ಇಲ್ಲಿದ್ದ ಒಬ್ಬ ಸ್ಟೂಡೆಂಟ್ ಇದ್ನಲ್ಲ ಅವನು ಕೂಡ ಏಲಿಯನ್ ಆಗಿದ್ದ ಅಂತ. ಅಂಡ್ ಈ ಟ್ರೈನರ್ ಆ ಏಲಿಯನ್ ಅಣ್ಣ ಆಗಿದ್ದ. ಆ ನೀರಿನಲ್ಲಿದ್ದಂತ ವೈರಸ್ ಅನ್ನ ತೆಗೆಯುವುದಕ್ಕೆ ಆಂಟಿಡೋಟ್ ನನ್ನ ಬಳಿ ಇದೆ. ಸೊ 3 ದಿನದಲ್ಲಿ ನೀವೆಲ್ಲ ನೀರನ್ನ ಟಚ್ ಮಾಡಿರೋ ಕಾರಣ ಸಾಯ್ತೀರಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಾಗಿಸ ಬೇಡಕ್ಕೆ ಶುರು ಮಾಡ್ತಾನೆ. ಅಂಡ್ ಇವನನ್ನ ಈ ಬ್ರಿಲಿಯಂಟ್ ಆದ ಸ್ಟೂಡೆಂಟ್ ತಡಿದಾನೆ. ಮತ್ತೆ ಅಲ್ಲಿಂದ ಸೀದಾ ಎಸ್ಕೇಪ್ ಆಗ್ತಾರೆ ಒಂದು ಟವರ್ ಗೆ. ಆದ್ರೆ ಇಲ್ಲಿಗೆ ಈ ಏಲಿಯನ್ ಹುಡ್ಗ ಬಂದಿರ್ತಾನೆ. ಬ್ರಿಲಿಯಂಟ್ ಹುಡ್ಗ ಸ್ವಲ್ಪ ಫೈಟ್ ಮಾಡ್ತಾನೆ, ಚೂರಿಯಲ್ಲಿ ಕಟ್ ಮಾಡೋಕೆ ನೋಡ್ತಾನೆ. ಆದ್ರೆ ಏನೋ ಇವರ ಸಮಯ ಕರೆಕ್ಟ್ ಆಗಿತ್ತು. ಅದೇ ಹೊತ್ತಿಗೆ ಜೋರಾಗಿ ಮಳೆ ಬರುತ್ತೆ. ಇದರಿಂದ ಈ ಏಲಿಯನ್ ಹುಡುಗನಿಗೆ ಏನು ಮಾಡೋದಕ್ಕೂ ಆಗೋದಿಲ್ಲ, ಯಾಕಂದ್ರೆ ಮಳೆ ನೀರು ಅಥವಾ ನೀರು ವೀಕ್ನೆಸ್ ಆಗಿದೆ, ಅದರ ಪವರ್ಸ್ ಗಳೆಲ್ಲ ಖರಾಬ್ ಆಗ್ತಿದೆ. ಅದೇ ಟೈಮ್ಗೆ ನಾಗಿಸ ಕೂಡ ಅಲ್ಲಿದ್ದ. ಸೊ ಕಟ್ ಮಾಡ್ಬಿಡ್ತಾನೆ ಅದರ ಪಾರ್ಟ್ಸ್ ಗಳನ್ನ. ಸೊ ಈಗ ಸ್ವಲ್ಪ ಹೊತ್ತಾಗಿರುತ್ತೆ. ಅಂಡ್ ಆ ಏಲಿಯನ್ ಅಣ್ಣ ಈಗ ಕೂಡ ಇದ್ದಾನೆ, ಅಂದ್ರೆ ಅದೇ ಟ್ರೈನರ್ ಇದ್ನಲ್ಲ ಅವನು. ಮಳೆ ಎಲ್ಲ ಮುಗ್ದಿದೆ, ಇಲ್ಲಿಗೆ ನಾಗಿಸ ಬಂದಿರ್ತಾನೆ. ಅವನು ಹೇಳ್ತಾನೆ, ನಿಮ್ಗೆ ನಾನು ವ್ಯಾಕ್ಸಿನ್ ಕೊಡ್ಬಲ್ಲ, ಆದ್ರೆ ಅದರ ಬದಲಾಗಿ ನಂಗೆ ಟೆಂಟಿಕಲ್ಸ್ ಬೇಕು. ಆದ್ರೆ ಅವನು ಸುತ್ತಮುತ್ತಲ ಗಮನಿಸನೆ ನೋಡ್ತಾ ಗೊತ್ತಾಗುತ್ತೆ ಪೂರ್ತಿ ಸ್ಕೂಲ್ ಗನ್ ಹಿಡಿದಿದೆ. ಸೊ ಏನ್ ಗುರು ಇವನಂತೂ ಬಕ್ರ ಅದ. ಸೊ ಎಲ್ರು ಇವನನ್ನ ಸೇರಿ ಮಣ್ಣಿನ ಅಡಿಗೆ ಹೂತಾಕ್ ಬಿಡ್ತಾರೆ. ಅಂಡ್ ಇವನ ಗ್ಯಾಂಗ್ ಅನ್ನು ಕೂಡ ನೇತಾಡ್ಸಿರ್ತಾರೆ. ಹಾಗೇನೆ ಹೇಳ್ತಾರೆ, ನಿಮ್ಮ ವ್ಯಾಕ್ಸಿನ್ ಆಗತ್ತಿರೇನಿಲ್ಲ, ನಾವೇ ಅದಕ್ಕೆ ಮದ್ದು ಮಾಡ್ಕೊಂಡಿದೀವಿ ಅಂತ. ಸೊ ಈಗ ನೆಕ್ಸ್ಟ್ ಡೇ ಆಗಿರುತ್ತೆ. ಪೂರ್ತಿ ಗವರ್ಮೆಂಟ್ ಗೆ ಸಮಾಧಾನ ಆಗುತ್ತೆ. ಈ ಮಕ್ಕಳೆಲ್ಲ ಸೇರಿ ಆ ಟೀಚರ್ ಅನ್ನ ಪುಡಿ ಪುಡಿ ಮಾಡಾಕ್ ಬಿಟ್ರು. ಹಾಗೇನೆ ಏಲಿಯನ್ ಅನ್ನ ಕೂಡ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಅಂತ. ಸೊ ಎಲ್ರು ಕೂಡ ಈ ಜಾಗಕ್ಕೆ ಬಂದಿರ್ತಾರೆ, ಮತ್ತೆ ಪ್ಲಾನ್ ಮಾಡ್ತಾರೆ. ಈಗ ಸ್ವಲ್ಪ ದಿನ ಆದ್ರೆ ವಾಪಸ್ ಅದು ಮರುಸೃಷ್ಟಿ ಆಗುತ್ತೆ. ಸೊ ಈಗನೇ ದೊಡ್ಡದಾದಂತಹ ಮಿಸೈಲ್ ಗಳನ್ನ ಅದರ ಮೇಲೆ ಪ್ರಯೋಗ ಮಾಡಿ ಪೂರ್ತಿ ಸ್ಕೂಲ್ ನ ಜೊತೆಗೆ ಅದು ಕೂಡ ಡಿಸ್ಟ್ರಾಯ್ ಆಗುತ್ತೆ ಅಂತ. ಆ ಏಲಿಯನ್ ಅನ್ನ ಕಟ್ಟಿ ಹಾಕಿದ ಜಾಗದಲ್ಲಿ ಒಂದು ಕ್ಯಾಮರಾವನ್ನು ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಈ ಏಲಿಯನ್ ಟೀಚರ್ ಒಂದು ಕೊನೆಯ ಮಾತನ್ನ ಹೇಳ್ತಿರುತ್ತೆ, ನೀವೆಲ್ಲ ನನ್ನ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಪ್ರೌಡ್ ಆಗುತ್ತೆ. ಫೈನಲಿ ನನ್ನ ಡಿಫೀಟ್ ಮಾಡಿದ್ರಲ್ಲ, ನಂಗೆ ಅದು ತುಂಬಾ ಖುಷಿ ಆಯ್ತು. ಆದ್ರೆ ಈ ಎಲ್ಲ ಮಾತುಗಳನ್ನ ಕೇಳಿದಾಗ ಇಲ್ಲಿದ್ದ ಸ್ಟೂಡೆಂಟ್ಸ್ ಗೆ ತುಂಬಾನೇ ಬೇಜಾರಾಗುತ್ತೆ. ಅದೊಂದು ಏಲಿಯನ್ ಆಗಿದ್ರು ಕೂಡ ಮಾನವೀಯತೆಯನ್ನ ನಾವು ನೋಡಬಹುದು. ಲೈವ್ ಅಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ. ಆ ಸ್ಕೂಲ್ ನ ಜೊತೆಗೆ ಏಲಿಯನ್ ಕೂಡ ಜೊತೆಗೆ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಆದ್ರೆ ಗಾಯ್ಸ್ ನಿಲ್ಲಿ, ನಿಜವಾಗಿ ಇದರ ಎಂಡಿಂಗ್ ಇದಾಗಿರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಆನಿಮೆ ಆಗಿತ್ತು. ಸೊ ಆನಿಮೆಲಿ ಹೇಳಿರೋ ಪ್ರಕಾರ ಈ ಏಲಿಯನ್ ಏನಿದೆ ಇದು ಹಿಂದೊಮ್ಮೆ ಮನುಷ್ಯನಾಗಿಯೇ ಇತ್ತು. ಕೆಲವೊಂದು ಸೈಂಟಿಸ್ಟ್ ಗಳು ಇದರ ದುರುಪಯೋಗದಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಏಲಿಯನ್ ಆಗಿ ಮಾಡ್ಬಿಟ್ರು. ಮತ್ತೆ ಹಾಗೇನೆ ಗೊತ್ತಾಗಿತ್ತು ಅದಕ್ಕೆ ಪ್ರತಿ 1 ವರ್ಷಕ್ಕೊಮ್ಮೆ ಅದರ ಬಾಡಿ ಡೆಸ್ಟ್ರಾಯ್ ಆಗುತ್ತೆ, ಇದರಿಂದ ಪೂರ್ತಿ ಭೂಮಿ ಪುಡಿ ಆಗುತ್ತೆ ಅಂತ. ಸೊ ಚಂದ್ರ ಕೂಡ ಪುಡಿ ಆಗೋಕೆ ಇದೇ ಕಾರಣ ಆಗಿತ್ತು. ಆದ್ರೆ ಈ ಮಕ್ಕಳ ಕೈಯಲ್ಲೇ ಯಾಕೆ ಸಾಯಕ್ಕೆ ಬಯಸ್ತು ಅಂದ್ರೆ ಆ ಮಕ್ಕಳೆಲ್ಲ ಒಬ್ರು ಫೇಲ್ಯೂರ್ಸ್ ಆಗಿದ್ರು. ಅವರನ್ನ ಎಲ್ಲರೂ ಬೈತಿದ್ರು, ನಿಷ್ಪ್ರಯೋಜಕ ಅಂತಾನೆ ಕರಿತಿದ್ರು. ಅದೇ ಕಾರಣಕ್ಕೆ ಪೂರ್ತಿ ಸೊಸೈಟಿ ಪೂರ್ತಿ ಭೂಮಿಗೆ ಗೊತ್ತಾಗ್ಬೇಕು ಆ ಮಕ್ಕಳು ಎಷ್ಟು ಬುದ್ಧಿವಂತರು ಅಂತ. ಸೊ ಹೀಗೆ ಕತೆ ಮುಗ್ದೋಯ್ತು. ನಿಮ್ಗೆ ಸ್ಟೋರಿ ಹೇಗೆ ಅನ್ಸ್ತು, ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡ್ಬೇಡಿ. ಸೊ ಹಾಗಾದ್ರೆ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.